ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಈ ಒಂದು ಚುನಾವಣಾ ಪ್ರಚಾರ ಸಮಾರಂಭಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಇವತ್ತಿನ ಇಡೀ ರಾಜ್ಯದ ಜನ ಪ್ರೀತಿ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ನಮ್ಮ ತಾಲೂಕಿನ ಈ ಜಿಲ್ಲೆಯ ಸುಪುತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಯುವ ನಾಯಕರಾದಂಥ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಗ ಅವರೇ, ಮಾಜಿ ಶಾಸಕರು ಹಿರಿಯರು ಆದಂಥ ಕೆ ಬಿ ಚಂದ್ರಶೇಖರ್ ಅವರೇ, ಹಾಗೂ ಇದೇ ತಾಲೂಕಿನ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿ ಗೌಡ್ರೆ, ನನ್ನ ಸ್ನೇಹಿತರಾದಂಥ KPCC ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಣ್ಣ ಅವರೇ, ಕುರುಬ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರೇ, ಹುಚ್ಚೇಗೌಡ್ರೆ, ಕೃಷ್ಣಪ್ಪನವರೇ, ಪ್ರಸನ್ನ ಅವರೇ, ರಾಜೇಶ್ ಅವರೇ, ಹನುಮಂತ ಅವರೇ, ಮುಕುಂದ ಅವರೇ, ಭದ್ರಣ್ಣ ಅವರೇ, ಯಾರ್ಯಾರು ವೇದಿಕೆ ಮೇಲಿದ್ದರೋ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಮಾಧ್ಯಮ ಸ್ನೇಹಿತರೆ, ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಬಂಧುಗಳು, ದಯಮಾಡಿ ಚುನಾವಣೆ ಟೈಮು ಸಹಜವಾಗಿ ತಡವಾಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೋಗಿದ್ದೀರಾ, ರೋಡಲ್ಲಿದ್ದೀರಾ. ಇಲ್ಲಿರೋರಾದ್ರೂ ನಾನೇನು ಹೆಚ್ಚಿಗೆ ಮಾತಾಡೋಲ್ಲ. 5 ನಿಮಿಷ ಸಾಹೇಬರು ಮಾತಾಡೋವರೆಗೂ ಇದೇ ರೀತಿ ಸೈಲೆಂಟಾಗಿ ಕೂತು ಭಾಷಣ ಕೇಳೋಗ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. 26ನೇ ತಾರೀಕು ಲೋಕಸಭಾ ಚುನಾವಣೆ. ಇಡೀ ರಾಷ್ಟ್ರಕ್ಕೂ ಒಂದು ರೀತಿ ಇದು ಸವಾಲಿನ ಚುನಾವಣೆ ಆದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಯಾರಿಗೂ ಸಹ ಅದು ಪ್ರಯೋಜನ ಆಗಲ್ಲ. ಒಬ್ಬ ಅಧಿಕಾರ ಇರೋರಿಗೆ, ಒಂದು ಸರ್ಕಾರಕ್ಕೆ 5 ವರ್ಷ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ತೋರಿಸಲಿಕ್ಕೆ 10 ವರ್ಷ ಬಹಳ ಉತ್ತಮವಾದಂಥ ಅವಕಾಶ. ಇವತ್ತು ಕೇಂದ್ರದಲ್ಲಿ 10 ವರ್ಷ ಆಡಳಿತ ಮಾಡಿ ಈ ರಾಷ್ಟ್ರಕ್ಕೆ ಏನೂ ಹೇಳಿದಂಥದ್ದು ನಡ್ಕೊಳ್ಳದೆ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ, ಅವರ ನಾಯಕತ್ವದಲ್ಲಿ ಇವತ್ತು ಮತ್ತೆ ಚುನಾವಣೆಗೆ ಹೋಗಿದೆ ಒಂದು ಪಕ್ಷ. 10 ವರ್ಷ ಹಿಂದೆ 30-40 ವರ್ಷ ಈ ದೇಶವನ್ನು ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ವರೆಗೂ ಅತ್ಯಂತ ಅಭಿವೃದ್ಧಿ ಪಥಕ್ಕೆ ತಗೊಂಡೋಗಿ ಅನೇಕ ಬದಲಾವಣೆಗಳನ್ನ ತಂದು ಗ್ರಾಮೀಣ ಪ್ರದೇಶದ ಬದುಕನಿಗೆ ಬದಲಾವಣೆ ಮಾಡಿ, ಇವತ್ತೇನಾದರೂ ನಿಮಗೆ ಪೆನ್ಷನ್ ಇರ್ಬೋದು, ಕುಡಿಯೋ ನೀರಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, IT BT ಇರ್ಬೋದು, ಇವತ್ತು ಫೋನಿನ ಸೌಲಭ್ಯ ಇರ್ಬೋದು, ಈ ಥರ ನೂರಾರು ಬದಲಾವಣೆಯನ್ನು ತಂದಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿದ್ದವರು. ಇವತ್ತು ರಾಹುಲ್ ಗಾಂಧಿಯವರು ಚಂದ್ರಶೇಖರ್ ಬಿಟ್ಟರೆ ಇಡೀ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ 3 ಕಿಲೋಮೀಟರ್ ಮಾಡಿ ದೇಶದ ಸಮಸ್ಯೆಯನ್ನು, ಜನರ ಸಮಸ್ಯೆಯನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಪಾದಯಾತ್ರೆ ಮಾಡಿದಂಥ ಕೀರ್ತಿ ರಾಹುಲ್ ಗಾಂಧಿ ಅವರಿಗೆ. 2ನೇ ಬಾರಿಯೂ ಸಹ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯವಾಗದೆ ಹೇಳೋದಕ್ಕೆ ರಥಯಾತ್ರೆಯನ್ನು ಮಾಡಿ ಮುಗಿಸಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಯಾವುದೇ ಅಧಿಕಾರದ ದಾಹವನ್ನು ಇಲ್ಲದೆ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರನ್ನ 10 ವರ್ಷ ಪ್ರಧಾನಿಯಾಗಿ ಬಿಟ್ಟು ಇವತ್ತು ದೇಶದ ಆರ್ಥಿಕತೆಯನ್ನು ಸ್ಥಿತಿರಹಿತಕ್ಕೆ ಕಾರಣಕರ್ತರಾದರು. ಇದು ಒಂದು ಭಾಗ. ಕರ್ನಾಟಕದಲ್ಲಿ ಹಿಂದೆ ದೇವರಾಜ ಮಾಡಿದರೆ, ಅದರಿಂದ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲು, KC ರೆಡ್ಡಿಯವರು, ಈ ರೀತಿ ಅನೇಕರು, SM ಕೃಷ್ಣವರು ಅನೇಕರು ಆಡಳಿತವನ್ನು ಮಾಡಿದರು. ಅದೆಲ್ಲ ಆದ ನಂತರ ಮಾನ್ಯ ಸಿದ್ದರಾಮಯ್ಯವರು 2018ರಿಂದ 2013ರಿಂದ ಇಡೀ ದೇಶ ಒಪ್ಪುವಂಥ, ರಾಜ್ಯ ಇಡೀ ದೇಶ ಒಪ್ಪುವಂಥ ಆಡಳಿತವನ್ನು ಮಾಡಿದರು. ಪ್ರತಿ ಜನಕ್ಕೂ ತಪ್ಪುವಂಥ ಕಾರ್ಯಕ್ರಮವನ್ನು ಕೊಟ್ಟರು. ಅವರು ಕೊಟ್ಟಂಥ ಭರವಸೆ ಪ್ರಣಾಳಿಕೆಯನ್ನು ಅದಕ್ಕಿಂತ ಹೆಚ್ಚು ಒಂದು 10-20 ಭರವಸೆಯನ್ನು ಈಡೇರಿಸಿದಂಥ ಕೀರ್ತಿ ಸಿದ್ದರಾಮಯ್ಯನವರು ಸಲ್ಲಿಸಿದರು. ಜೊತೆಗೆ
15 ಬಜೆಟನ್ನು ಆರ್ಥಿಕ ಸಚಿವರಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತು ಆರ್ಥಿಕ ವ್ಯವಸ್ಥೆ ಏನೇ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಚುನಾವಣೆ ಟೈಮೂ ಇಲ್ಲ. ಮೊನ್ನೆ ತಾನೇ ಮಂಡ್ಯದಲ್ಲಿ ನಾನು ಕೃಷ್ಣ ಬೈರೇಗೌಡರು ಅಂಕಿ ಅಂಶ ಸಮೇತ ಬಿಡುಗಡೆ ಮಾಡಿದ್ದೀವಿ. ಅದು ಇವತ್ತು ಯೂಟ್ಯೂಬ್ನಲ್ಲಿ ನೀವು ಓಪನ್ ಮಾಡಿದ್ರೆ ಬರುತ್ತೆ, ಕೇಳಬಹುದು. ಇವತ್ತು ಏನೆಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ಅನ್ನೋದನ್ನ ಅಂಕಿ ಅಂಶವನ್ನು ನೀವು ಪಡಿಬಹುದು. ಇವತ್ತು ಬರಗಾಲ, ಇವತ್ತು NDRFನಲ್ಲಿ ನಮ್ಮಿಂದ ತಗೊಂಡೋಗ್ತಕ್ಕಂಥ ಟ್ಯಾಕ್ಸ್ ಮೂಲಕ ಸ್ವತಂತ್ರದ ಹಿಂದೆ ಸ್ವತಂತ್ರ ನಂತರ ಮಾಡಿರ್ತಕ್ಕಂಥ ಕಾನೂನನ್ನ ಇವತ್ತು ಪ್ರಪ್ರಥಮವಾಗಿ ಉಲ್ಲಂಘಿಸಿರ್ತಕ್ಕಂಥದ್ದು ಮೋದಿಯವರು, ಅಮಿತ್ ಶಾ. ಆದ್ರೂ ಸಿದ್ದರಾಮಯ್ಯ ಸಾಹೇಬರು 37 ಲಕ್ಷ ಜನಕ್ಕೆ 2,000 ರೂಪಾಯಿನ ಅಡ್ವಾನ್ಸ್ ಆಗಿ ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದೀವಿ. ಚುನಾವಣೆ ಆದಮೇಲೆ ಸುಪ್ರೀಂ ಕೋರ್ಟಿಂದ ನಾವು ನ್ಯಾಯವನ್ನ ಪಡಿತೀವಿ ಅನ್ನೋ ಭರವಸೆ ನಮಗಿದೆ. ಅದಲ್ಲದೆ ಕಳೆದ ಚುನಾವಣೆ ನಾವೇನು ಗ್ಯಾರಂಟಿಯನ್ನ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸೈನ್ ಹಾಕಿ ಕೊಟ್ಟಿದ್ರು, ನೀವ್ಯಾರು ನೆನಪಿರ್ಲಿಲ್ಲ. ಇದು ಹೆಂಗ್ ಸಾಧ್ಯ, ಇಷ್ಟೊಂದು ಕೊಡ್ಲಿಕ್ಕೆ ಆಗುತ್ತಾ ಅಂತ. ಆದರೆ ಜೂನ್ ಇಂದನೇ ಪ್ರಾರಂಭ ಮಾಡಿ ಎಲ್ಲ 5 ಗ್ಯಾರಂಟಿಯನ್ನ ಕೊಟ್ಟು ಇವತ್ತು 38,000 ಕೋಟಿ ಈ 10 ತಿಂಗಳಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರತಿ ಮನೆಗೆ, ಪ್ರತಿ ಅಕೌಂಟ್ಗೆ ದುಡ್ಡು ಬಂದಿದೆ. ಯಾವುದೇ ಮಧ್ಯವರ್ತಿ ಇಲ್ಲ, ನಂಬ್ತಾ ಇದೆ.